ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ತಂಡಿಕಾಹಿ ಶ್ರೀ ಗುರುಭ್ಯೋ ನಮಃ. ವಿಶ್ವವಾಣಿ ಯೂಟ್ಯೂಬ್ ವಾಹಿನಿಯ ಪ್ರೇಕ್ಷಕರಿಗೆ, ವೀಕ್ಷಕರಿಗೆ ನಮಸ್ಕಾರ. ಗುರುವಿನ ಒಂದು ಬದಲಾವಣೆ ಆಗ್ತಾ ಇದೆ. ಜೂನ್ 1ನೇ ತಾರೀಕು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ, ತನ್ನ ಉಚ್ಚಸ್ಥಾನವಾದಂತಹ ಕರ್ಕಾಟಕ ರಾಶಿಗೆ ಗುರು ಪ್ರವೇಶವನ್ನು ಮಾಡ್ತಾ ಇದ್ದಾನೆ. ಇದರಿಂದ ಧನು ರಾಶಿಯವರ ಮೇಲೆ ಏನು ಪ್ರಭಾವವನ್ನು ಬೀರುತ್ತೆ, ಗುರುವಿನ ಒಂದು ಬದಲಾವಣೆಯಿಂದ ಧನು ರಾಶಿಯವರಿಗೆ ಏನಾಗುತ್ತೆ ಅನ್ನತಕ್ಕಂಥದ್ದು ನಾವು ತಿಳಿದುಕೊಳ್ಳಬೇಕಾಗುತ್ತೆ. ಧನು ರಾಶಿಯವರಿಗೆ ಇಲ್ಲಿಯವರೆಗೆ ಗುರುಬಲ ಇತ್ತು, ಇನ್ನು ಮುಂದೆ ಗುರುಬಲ ಇಲ್ಲ. ಇದು ಪ್ರಮುಖವಾದಂತಹ ಅಂಶ. ಅದರಲ್ಲೂ ಗುರು ಉಚ್ಚನಾಗಿದ್ದರೂ ಅಷ್ಟಮ ಸ್ಥಾನಕ್ಕೆ, ಕೆಟ್ಟ ಸ್ಥಾನಕ್ಕೆ, ದುಸ್ಥಾನಕ್ಕೆ ಬರುವುದರಿಂದ ಇಲ್ಲಿವರೆಗೆ ಇದ್ದಂತಹ ಫಲಾಫಲಗಳು ಧನುರಾಶಿಯವರಿಗೆ ಇನ್ನು ಮುಂದೆ ಇರುವುದಿಲ್ಲ. ಅದರಿಂದ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಪ್ರಮುಖವಾಗಿ ಇಲ್ಲಿ ತಿಳಿದುಕೊಳ್ಳಬೇಕಾದಂತಹ, ಎಚ್ಚರಿಕೆ ವಹಿಸಬೇಕಾದಂತಹ ಅಂಶ. ಅಂದರೆ ನಾವು ಎಲ್ಲದಕ್ಕೂ ಗುರುವನ್ನೇ ನಾವು ನೋಡ್ತೀವಿ. ಕೆಲಸ ಗುರುಬಲ ಇದೆ, ಕೆಲಸ ಮಾಡ್ತೇವೆ, ನಮ್ಮ ಕೆಲಸ ಆಗುತ್ತೆ. ಗುರುಬಲ ನಮಗೆ ಇದ್ದೆಯಿಂದ ನಾವೆಷ್ಟು ಕೆಲಸ ಆಯಿತು, ಗುರುಬಲ ಬಂದಾಗ ನಾವು ಏನು ಮಾಡಬೇಕು ಅನ್ನತಕ್ಕಂಥದ್ದೆಲ್ಲ ಯೋಜನೆಗಳನ್ನು ಹಾಕ್ಕೊಂಡಿರ್ತಾರೆ. ಗುರುಬಲ ಹೋಯಿತು, ಗುರುಬಲ ಬಂತು, ಇವೆಲ್ಲ ಎಲ್ಲ ರಾಶಿಗಳು ಅವರು ಕೇಳತಕ್ಕಂತಹದ್ದು. ಆದರೆ ಗುರುಬಲ ಹೋದಾಗ, ಅವನಿಗೆ ಗುರುಬಲ ಹೋದಾಗ ಒಬ್ಬೊಬ್ಬರಿಗೆ ಒಂದೊಂದು ಮನೆಗೆ ಹೋಗುತ್ತೆ. ಒಬ್ಬರಿಗೆ 6ನೇ ಮನೆ ಇರ್ಬೋದು, ಇನ್ನೊಬ್ಬರಿಗೆ 8ನೇ ಮನೆಯದು, ಇನ್ನೊಂದು ರಾಶಿಯವರಿಗೆ 12ನೇ ಮನೆ ಇರ್ಬೋದು. ಹೀಗೆ ಗುರುಬಲ ಒಂದೊಂದು ರಾಶಿಯವರಿಗೆ ಒಂದೊಂದು ರೀತಿಯಾಗಿರುತ್ತೆ. ಗುರುಬಲ ಹೋದಾಗ ಒಂದೇ ರೀತಿ ಫಲ ಎಲ್ಲರಿಗೂ ಸಿಗುವುದಿಲ್ಲ. ಒಳ್ಳೆಯದಾದರೂ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಜೀವನದಲ್ಲಿ ಒಳ್ಳೆಯದಾಗುವುದಿಲ್ಲ. ಅವರವರ ರಾಶಿಗೆ ಸಂಬಂಧಪಟ್ಟಂತೆ, ಅವರವರ ಮೂಲ ಜಾತಕಕ್ಕೆ ಸಂಬಂಧಪಟ್ಟಂತೆ ಗುರುಬಲ ಅನ್ನತಕ್ಕಂಥದ್ದು ವ್ಯತ್ಯಾಸ ಆಗುತ್ತೆ. ಅಂದರೆ ಧನುರಾಶಿಯವರಿಗೆ ಗುರುಬಲ ಇವಾಗ ಇಲ್ಲ, ಇನ್ನು ಮುಂದೆ ಜೂನ್ನಿಂದ ಇರುವುದಿಲ್ಲ. ಆದರೂ ಅವರ ಮೂಲ ಜಾತಕದಲ್ಲಿ ಗುರು ಏನಾದರೂ ಚೆನ್ನಾಗಿ ಇದ್ದರೆ, ಯೋಗಕಾರಕವಾದಂತಹ ಗ್ರಹದ ದಶಾಭುಕ್ತಿ ನಡೀತಾ ಇದ್ದರೆ, ಗುರುಬಲ ಇಲ್ಲದೇ ಇದ್ದಾಗಲೂ ಕೂಡ ಒಳ್ಳೆಯ ಫಲವನ್ನು ಪಡೆಯುವುದಕ್ಕೆ ಸಾಧ್ಯ ಆಗುತ್ತೆ. ಯಾವುದಕ್ಕೂ ಜಾತಕವನ್ನು ನಾವು ನೋಡಿ ಅದಕ್ಕೆ ಅನ್ವಯವನ್ನು ಮಾಡಿ, ಅದು ಸಿಮಿಲಾರಿಟಿ ಇದ್ದಾಗ ಮಾತ್ರ ಗುರುಬಲ ಅನ್ನತಕ್ಕಂಥದ್ದು ಇದ್ದರೆ ಅಥವಾ ಹೋದರೆ ನಮಗೆ ಅದು ಒಳ್ಳೆಯ ಮತ್ತು ಕೆಟ್ಟ ಪರಿಣಾಮವನ್ನು ಬೀರುತ್ತೆ. ಆ ವಿಚಾರವನ್ನೇ ನಾವು ಗೋಚಾರದಲ್ಲಿ ತೆಗೆದುಕೊಂಡರೆ, ಧನುರಾಶಿಯವರಿಗೆ ಅಷ್ಟಮ ಸ್ಥಾನಕ್ಕೆ ಗುರು ಬರುವುದರಿಂದ ಸ್ವಲ್ಪ ತೊಂದರೆಗಳು ಇನ್ನೂ ಜಾಸ್ತಿ ಆಗುವುದು. ಇಲ್ಲಿವರೆಗೆ ಎಲ್ಲ ಕೆಲಸ ಕಾರ್ಯಗಳು ಕೂಡ ಸುಲಲಿತವಾಗಿ ಆಗ್ತಾಯಿತ್ತು, ಯಾವುದೂ ತೊಂದರೆಗಳು ಇಲ್ಲದೇ ರೀತಿಯಲ್ಲಿ. ಇನ್ನು ಮುಂದೆ ಸ್ವಲ್ಪ ಎಲ್ಲ ಅಲ್ಲಲ್ಲೇ ಸ್ಟ್ರಕ್ ಆಗತಕ್ಕಂಥದ್ದು ಇವರ ಅನುಭವಕ್ಕೆ ಬರ್ತಾ ಇರುತ್ತೆ. ಜೊತೆಯಲ್ಲಿ ಗುರು ಅಲ್ಲಿ ಇದ್ದಾನೆ ಅಂದರೆ ಅವನ ಒಂದು ದೃಷ್ಟಿಯೂ ಕೂಡ ಇದ್ದೇ ಇರುತ್ತೆ. ದೃಷ್ಟಿಯೊಂದು ವಿಶೇಷವಾಗಿ ಅವನು ಗುರು ಯಾವ ಮನೆಯನ್ನು ನೋಡ್ತಾನೋ ಆ ಮನೆಯ ಫಲವು ಕೂಡ ಪ್ರತಿಯೊಂದು ರಾಶಿಗೂ ಕೂಡ ಸಿಗುತ್ತೆ. ಈ ಧನು ರಾಶಿಯವರಿಗೂ ಕೂಡ ನಾವು ಅದನ್ನೇ ತೆಗೆದುಕೊಂಡರೆ, ಧನಸ್ಥಾನ, ಕುಟುಂಬ ಸ್ಥಾನ, ವಾಕ್ಸ್ಥಾನ ಅಂತೇನು ನಾವು ಹೇಳ್ತೀವಿ, ಮಕರ ರಾಶಿಯ ಮೇಲೆ ಗುರುವಿನ ಒಂದು ದೃಷ್ಟಿ ಇದೆ. ಇದರಿಂದ ಧನು ರಾಶಿಯವರ ಮೇಲೆ ಕುಟುಂಬ, ಆರ್ಥಿಕವಾದಂತಹ ವ್ಯವಹಾರಗಳ ಮೇಲೆ ಪರಿಣಾಮವನ್ನು ಬೀರುತ್ತೆ. 4ನೇ ಮನೆಗೆ, ಕೇಂದ್ರ ಸ್ಥಾನಕ್ಕೆ, ಮೀನರಾಶಿಯ ಮೇಲೆ ಗುರುವಿನ ಒಂದು ದೃಷ್ಟಿ ಅನ್ನತಕ್ಕಂಥದ್ದು ಇದೆ. ಜೊತೆಯಲ್ಲಿ 12ನೇ ಮನೆಯ ಮೇಲೂ ಕೂಡ ಗುರುವಿನ ಒಂದು ದೃಷ್ಟಿ ಇದೆ. ಆದ್ದರಿಂದ ಕೇಂದ್ರ ಸ್ಥಾನ ಮತ್ತು ದ್ವಿತೀಯ ಸ್ಥಾನ ಮತ್ತು ದ್ವಾದಶ ಸ್ಥಾನದ ಮೇಲೆ ಗುರುವಿನ ದೃಷ್ಟಿ ಇರುವುದರಿಂದ ಧನು ರಾಶಿಯವರಿಗೆ ಏನು ಪರಿಣಾಮ ಉಂಟಾಗುತ್ತೆ, ಗುರುಬಲ ಹೊರಟು ಹೋದರೂ ಒಂದಷ್ಟು ಒಳ್ಳೆಯದಾಗುತ್ತೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದು ನಿರ್ದಿಷ್ಟವಾದಂತಹ ಕ್ಷೇತ್ರಗಳು, ಎಲ್ಲ ಕ್ಷೇತ್ರದಲ್ಲಿ ಒಳ್ಳೆಯದಾಗುತ್ತೆ ಅಂತ ಅರ್ಥ ಅಲ್ಲ. ನೀವು ನಿರ್ದಿಷ್ಟವಾದಂತಹ ಕೆಲವೊಂದು ಕೆಲಸ, ಆ ಕ್ಷೇತ್ರದಲ್ಲಿ ಯಾರು ಕೆಲಸ ಮಾಡ್ತಾ ಇರ್ತೀರೋ, ಆ ಕ್ಷೇತ್ರದಲ್ಲಿ ಯಾರು ಇರ್ತೀರೋ, ಆ ಕ್ಷೇತ್ರದಲ್ಲಿ ಯಾರು ವ್ಯವಹರಿಸುತ್ತಿರ್ತೀರೋ ಅಂಥವರಿಗೆ ಒಳ್ಳೆಯ ಫಲಗಳು ಇದೆ ಅನ್ನತಕ್ಕಂಥದ್ದು ನಾವು ತಿಳಿದುಕೊಳ್ಳಬೇಕಾದಂತಹ ಅಂಶ. ಅಂದರೆ ನೀವು ಹೊಸದಾಗಿ ನಾವು ಪ್ರತಿಯೊಂದು ವಿಚಾರವನ್ನು ನಾವು ತೆಗೆದುಕೊಂಡ್ರೆ ಯಾವ ರೀತಿಯಾಗಿರುತ್ತೆ, ನೀವು ಆರ್ಥಿಕ ವಿಚಾರಗಳು ಯಾವುದು, ಪ್ರತಿಯೊಬ್ಬರೂ ಭವಿಷ್ಯವನ್ನು ತಿಳಿದುಕೊಳ್ಳುವುದಕ್ಕೆ ಇಷ್ಟಪಡ್ತಕ್ಕಂಥದ್ದು ಮ್ಯಾಕ್ಸಿಮಮ್ ಅವರ ಆರ್ಥಿಕ ವ್ಯವಹಾರಗಳು. ಅಂದರೆ ಹಣಕಾಸಿನ ವ್ಯವಹಾರ ಹೇಗಿರುತ್ತೆ, ಈ ವರ್ಷದಲ್ಲಿ ಏನಾದರೂ ಒಳ್ಳೆಯದಾಗುತ್ತಾ, ಎಷ್ಟು ದುಡ್ಡು ಮಾಡ್ತೀವಿ, ಏನಾದರೂ ಸಂಪತ್ತು ಬರುತ್ತಾ, ಐಶ್ವರ್ಯ ಗಳಿಸ್ತೀವ, ಇದೇ ಪ್ರಮುಖವಾಗಿ ಇರುತ್ತೆ. ಇನ್ನೂ ಕೆಲವೊಂದು ಆರೋಗ್ಯಕ್ಕೆ, ಕುಟುಂಬಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಇರುತ್ತೆ. ಆದರೆ ಎಲ್ಲವೂ ಕೂಡ ಒಂದು ಫಸ್ಟ್ ಪ್ರಿಫರೆನ್ಸ್ ಅಂದರೆ ಆರ್ಥಿಕವಾದಂತಹ ಒಂದು ಸದೃಢತೆಯನ್ನೇ ಈ ರಾಶಿಯ ಮೇಲೆ ಪ್ರತಿಯೊಬ್ಬರು ನೋಡತಕ್ಕಂಥದ್ದು. ಅದಕ್ಕೆ ಪ್ರಮುಖವಾಗಿ ಧನಕಾರಕನಾದಂತಹ ಗುರುವಿನ ಒಂದು ಪ್ರಭಾವ ಇಲ್ಲಿ ಪ್ರಮುಖವಾಗಿ ವರ್ಕ್ ಮಾಡುತ್ತೆ ಅಂಥೇಳಿ ನಾವು ಹೇಳ್ಬೋದು. ಆದ್ದರಿಂದ ಗುರು ಅಷ್ಟಮ ಸ್ಥಾನಕ್ಕೆ ಹೋಗುವುದರಿಂದ ಆರ್ಥಿಕವಾದಂತಹ ನಷ್ಟ ಸಂಭವಿಸ್ತಕ್ಕಂಥದ್ದು. ಅಂದರೆ ವ್ಯಾಪಾರ ಚೆನ್ನಾಗಿ ನಡೀತಕ್ಕಂತಹ ವ್ಯಾಪಾರ ವ್ಯವಹಾರದಲ್ಲಿ
ನಷ್ಟ ಉಂಟಾಗಬಹುದು. ಚೆನ್ನಾಗಿ ಲಾಭವನ್ನು ಗಳಿಸ್ತಕ್ಕಂತಹ ನಿಮ್ಮ ಒಂದು ಉದ್ದಿಮೆಯಲ್ಲಿ ಇದ್ದಕ್ಕಿದ್ದಂತೆ ಒಂದು ನಷ್ಟಕ್ಕೆ ಅಥವಾ ಅದರ ಆದಾಯ ಇಳಿತ ಆಗತಕ್ಕಂಥದ್ದು ಕಂಡುಬರುತ್ತೆ. ನೀವು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇರ್ತೀರಾ, ಕೆಲಸ ಚೆನ್ನಾಗಿ ಒಳ್ಳೆಯ ವೇತನ ಎಲ್ಲ ಇರುತ್ತೆ, ಇದರಿಂದಾಗಿ ಇದ್ದಕ್ಕಿದ್ದಂತೆ ಏನೋ ಒಂದು ಕಿರಿಕಿರಿ ಉಂಟಾಗತಕ್ಕಂಥದ್ದು, ಕೆಲಸ ಬಿಡತಕ್ಕಂತಹ ಸಂದರ್ಭ ಇವೆಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ಉಂಟಾಗಬಹುದು. ಯಾಕೆಂದರೆ 12ನೇ ಮನೆ ಗುರುವಿನ ಒಂದು ದೃಷ್ಟಿಯೂ ಕೂಡ ಇರುವುದರಿಂದ ಕೆಲಸ ಬಿಡಬೇಕು ಅನ್ನತಕ್ಕಂತಹ ಒಂದು ಮಾನಸಿಕವಾದಂತಹ ಒಂದು ಸ್ಥಿತಿ ಬರುತ್ತೆ. ಕೆಲಸ ಎಷ್ಟೇ ಚೆನ್ನಾಗಿ ವೇತನ ಇದ್ದರೂ ಕೂಡ ಒಂದು ಅಲ್ಲಿ ಒಳ್ಳೆಯ ವಾತಾವರಣ ಇಲ್ಲ ಅಂದರೆ ಎಷ್ಟೋ ಜನ ಕೆಲಸ ಬಿಟ್ಟು ಬಿಡ್ತಾರೆ. ಅದರಿಂದ ಒಂದು ಕಿರಿಕಿರಿ, ಸಹೋದ್ಯೋಗಿಗಳ ಕಿರಿಕಿರಿ, ಮೇಲಧಿಕಾರಿಗಳ ಕಿರಿಕಿರಿ, ಆ ಪ್ರಾಜೆಕ್ಟ್ ಮುಗಿಸಿಲ್ಲ ಅನ್ನತಕ್ಕಂಥದ್ದು, ಟಾರ್ಗೆಟ್ ಇರ್ಬೋದು, ಸ್ಟ್ರೆಸ್ಸು, ಈ ಎಲ್ಲ ಕಾರಣದಿಂದ ಎಷ್ಟೋ ಜನ ಕೆಲಸವನ್ನು ಬಿಡುತ್ತಾರೆ. ಇನ್ನೂ ಎಷ್ಟೋ ಜನಕ್ಕೆ ಗ್ರಹಗತಿಗಳು ಚೆನ್ನಾಗಿ ಇಲ್ಲದೇ ಇದರಿಂದ ಕೆಲಸದಿಂದ ತೆಗೆದು ಹಾಕ್ತಾರೆ. ಇದು ಆಯಾ ಗ್ರಹಗತಿಗಳ ಸಂಬಂಧಪಟ್ಟಂತೆ ಉಂಟಾಗತಕ್ಕಂತಹ ಪರಿಣಾಮ. ಆ ವಿಚಾರದಲ್ಲಿ ಧನುರಾಶಿಯವರಿಗೆ ತಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಕೆಲವೊಂದು ಅಸಮಾಧಾನ, ಕಿರಿಕಿರಿ ಉಂಟಾಗಬಹುದು. ಸ್ವಲ್ಪ ಸಹನೆಯಿಂದ ನೀವು ವರ್ತಿಸಿ ಕೆಲಸವನ್ನು ಕಾಯ್ದುಕೊಳ್ಳತಕ್ಕಂಥದ್ದು, ಕೆಲಸವನ್ನು ಉಳಿಸಿಕೊಳ್ಳತಕ್ಕಂಥದ್ದು ನೀವು ಇಲ್ಲಿ ಮಾಡಬೇಕು. ನೀವು ಏನೋ ದುಡುಕಿದರೆ ಅದನ್ನು ಕೆಲಸ ಕಳೆದುಕೊಳ್ಳತಕ್ಕಂಥದ್ದು ಅಂತಹ ಸಮಸ್ಯೆಗಳು ಸೃಷ್ಟಿಯಾಗಬಹುದು. ಆದ್ದರಿಂದ ತಾಳ್ಮೆಯಿಂದ ಇರತಕ್ಕಂಥದ್ದು ತುಂಬ ಮುಖ್ಯ. ಜೊತೆಯಲ್ಲಿ ಈ ಆದಾಯದ ಮೂಲ, ಕೆಲವೊಂದು ಆದಾಯ ಬರತಕ್ಕಂತಹ ಮೂಲ ವ್ಯತ್ಯಾಸ ಆಗತಕ್ಕಂತಹದ್ದು ಇರುತ್ತೆ. ಅಂದರೆ ಇನ್ನೊಂದು ಆಲ್ಟರ್ನೇಟಿವ್ ಇನ್ಕಮ್ ಬರತಕ್ಕಂತಹ ಒಂದು ದಾರಿಯನ್ನು ನೀವು ನೋಡಿಕೊಳ್ಳಿ. ಯಾಕೆಂದರೆ ಅದಕ್ಕೇನಾದರೂ ಒಂದು ಪೂರಕವಾದಂತಹ ಕೆಲಸ, ಉದ್ಯೋಗ ಪರ್ಯಾಯವಾಗಿ ನೀವು ನೋಡಿಕೊಳ್ಳತಕ್ಕಂಥದ್ದು ಒಳ್ಳೆಯದು. ಅದರಿಂದಲೂ ಕೂಡ ನೀವು ಆರ್ಥಿಕವಾದಂತಹ ವಿಚಾರದಲ್ಲಿ ಸ್ವಲ್ಪ ನಷ್ಟ ಸಂಭವಿಸಿದರೂ ಕೂಡ ಅದನ್ನು ಎದುರಿಸ್ತಕ್ಕಂತಹ ಒಂದು ಪರಿಸ್ಥಿತಿ ಉಂಟಾಗುತ್ತೆ. ಆದ್ದರಿಂದ ಧನುರಾಶಿಯವರು ಈ ವರ್ಷದಲ್ಲಿ ಆರ್ಥಿಕವಾಗಿ ಪರ್ಯಾಯವಾದಂತಹ ದಾರಿಯನ್ನು ನೋಡಿಕೊಳ್ಳತಕ್ಕಂಥದ್ದು ಒಳ್ಳೆಯದು. ಹೊಸದಾಗಿ ಏನಾದರೂ ಖರೀದಿ ಮಾಡತಕ್ಕಂಥದ್ದಿದ್ದರೆ ಸ್ವಲ್ಪ ಮುಂದೆ ಹಾಕಿ. ಅಂದರೆ ಅಕ್ಟೋಬರ್ ಸಮಯದಲ್ಲಿ ಈ ಭಾಗ್ಯಭಾವಕ್ಕೆ ಇದೊಂದು ಪ್ಲಸ್ ಪಾಯಿಂಟು ಪ್ರತಿಯೊಂದು ರಾಶಿಯವರಿಗೂ ಕೂಡ. ಅವನು ಅತಿಚಾರ ನಡೆಯಿಂದ ಸಿಂಹರಾಶಿಗೆ ಬಂದಾಗ ಧನುರಾಶಿಯವರಿಗೆ ಗುರುಬಲ ಪುನಃ ಬರುತ್ತೆ. 9ನೇ ಮನೆಗೆ ಬರೋದ್ರೆ ಆ ಸಮಯದಲ್ಲಿ ನೀವು ಏನೇ ಮಾಡಿದರೂ ಕೂಡ ಅದೆಲ್ಲವೂ ಕೂಡ ನಿಮಗೆ ಒಳ್ಳೆಯ ಫಲವನ್ನು ಕೊಡುತ್ತೆ. ಖರೀದಿ ಇರ್ಬೋದು, ವ್ಯಾಪಾರ ಉದ್ಯಮ ಸ್ಥಾಪನೆ ಇರ್ಬೋದು, ಅಥವಾ ಇನ್ನಿತರ ಕ್ಷೇತ್ರಗಳಿರ್ಬೋದು, ವಿವಾಹ ಮಾಡತಕ್ಕಂಥದ್ದಿರ್ಬೋದು, ಯಾವುದೇ ಇದ್ದರೂ ಕೂಡ ಆ ಸಮಯದಲ್ಲಿ ಮಾಡಿ. ಸ್ವಲ್ಪ ಮುಂದಕ್ಕೆ ಹಾಕಿ ಒಳ್ಳೆಯ ಸಮಯ ಅಂದರೆ ಗುರುಬಲ ಬಂದಾಗ ಅಕ್ಟೋಬರ್ ನಂತರದಲ್ಲಿ ಒಂದು 3-4 ತಿಂಗಳು ಗುರುಬಲ ಇರುತ್ತೆ. ಆ ಸಮಯದಲ್ಲಿ ಮಾಡಿಕೊಳ್ಳತಕ್ಕಂಥದ್ದು ಒಳ್ಳೆಯದು. ಈಗ ಯಾವುದೇ ರಿಸ್ಕ್ ತೆಗೆದುಕೊಳ್ಳಲಿಕ್ಕೆ ಹೋಗಬೇಡಿ, ಅಥವಾ ಯಾವುದೊಂದು ಸಾಲವನ್ನು ಕೊಡತಕ್ಕಂಥದ್ದು, ಇನ್ವೆಸ್ಟ್ಮೆಂಟ್ ಮಾಡೋದು, ಇವೆಲ್ಲವೂ ಕೂಡ ಸ್ವಲ್ಪ ಮುಂದಕ್ಕೆ ಹಾಕಿ. ಅವಿವಾಹಿತರು ಯಾರಿದ್ದಾರೆ ಅವರಿಗೆ ವಿವಾಹದ ಒಂದು ಪ್ರಯತ್ನ ಎಲ್ಲ ವಿಫಲ ಆಗಬಹುದು. ಅಂದರೆ ಈಗ ಪ್ರಯತ್ನವನ್ನು ಮಾಡದೇ ಇರತಕ್ಕಂಥದ್ದೇ ಒಳ್ಳೆಯದು. ಅಕ್ಟೋಬರ್ ಸಮಯದಲ್ಲಿ ಮದುವೆಯ ಒಂದು ವಿಚಾರಕ್ಕೆ ನೀವು ಪ್ರಯತ್ನವನ್ನು ಮಾಡಿದರೆ ಅವಿವಾಹಿತರಿಗೆ ವಿವಾಹ ಆಗತಕ್ಕಂಥದ್ದು ಉಂಟು. ಜೊತೆಯಲ್ಲಿ ಈ ವೈವಾಹಿಕ ಸಮಸ್ಯೆಗಳು ಎಷ್ಟೋ ಕುಟುಂಬದಲ್ಲಿ ವೈವಾಹಿಕ ಸಮಸ್ಯೆಗಳಿದೆ. ಅದೆಲ್ಲವೂ ಕೂಡ ನೀವು ದುಡುಕಿ ಏನೋ ನಿರ್ಧಾರವನ್ನು ತೆಗೆದುಕೊಂಡು ಆ ಮೂಲಕ ಮುಂದೆ ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಆದ್ದರಿಂದ ಎಲ್ಲವೂ ಕೂಡ ಒಳ್ಳೆಯ ಸಮಯ ಬಂದಾಗ ಒಳ್ಳೆಯದೇ ಆಗುತ್ತೆ. ಆದ್ದರಿಂದ ವೈವಾಹಿಕ ಸಮಸ್ಯೆಗಳು ಯಾರಿಗೆ ಇದೆ ಧನುರಾಶಿಯವರು, ಅಂಥವರು ಸ್ವಲ್ಪ ತಾಳ್ಮೆಯಿಂದ ಇದ್ದು ಸಹನೆಯಿಂದ ವರ್ತಿಸಿ, ಅಂತಹದ್ದು ಇನ್ನೊಮ್ಮೆ ಯೋಚಿಸಿ ಗುರು ಹಿರಿಯರ ಸಲಹೆಯನ್ನು ಪಡೆದುಕೊಂಡು ವೈವಾಹಿಕ ಸಮಸ್ಯೆಗಳನ್ನು ಸರಿಯಾದ ರೀತಿಯಲ್ಲಿ ಶಾಂತಿಯಿಂದ ಬಗೆಹರಿಸಿಕೊಳ್ಳತಕ್ಕಂಥದ್ದು ಒಳ್ಳೆಯದು. ಅಂದರೆ ಭವಿಷ್ಯದ ಒಂದು ವಿಚಾರದಲ್ಲಿ ಭವಿಷ್ಯದ ದೃಷ್ಟಿಯನ್ನು ಇಟ್ಟುಕೊಂಡು ಆ ಮೂಲಕ ಅಂತಹ ಕೌಟುಂಬಿಕ ವಿಚಾರಗಳನ್ನು ಸರಿಪಡಿಸಿಕೊಳ್ಳಿ. ಆಸ್ತಿ ವಿಚಾರಗಳಲ್ಲಿ ಯಾವುದೇ ಒಂದು ರೀತಿಯಾದ ನಿರ್ಧಾರ ತೆಗೆದುಕೊಳ್ಳದೇ ಇರತಕ್ಕಂಥದ್ದೇ ಒಳ್ಳೆಯದು. ಹಾಗೆ ಧನುರಾಶಿಯವರು ಒಂದಷ್ಟು ಕೆಟ್ಟ ಅಂಶಗಳೇ ಜಾಸ್ತಿ ಇರುವುದರಿಂದ ವಿಶೇಷವಾಗಿ ಒಂದು ಈಶ್ವರನ ಆರಾಧನೆಯನ್ನು ಮಾಡತಕ್ಕಂಥದ್ದು, ಲಕ್ಷ್ಮೀ ನರಸಿಂಹನ ದೇವಾಲಯದಲ್ಲಿ ಪ್ರತಿನಿತ್ಯ ಅಥವಾ ತಿಂಗಳಿಗೆ ಒಮ್ಮೆ ಆದರೂ ಕೂಡ ಒಂದು ಶನಿವಾರ ದಿವಸ ಹೋಗಿ ಪೂಜೆ ಪುನಸ್ಕಾರ ಅರ್ಚನೆಗಳನ್ನು ಮಾಡತಕ್ಕಂಥದ್ದು ಧನುರಾಶಿಯವರಿಗೆ ಇನ್ನೂ ಉತ್ತಮವಾದಂತಹ ಫಲವನ್ನು ಕೊಡುತ್ತೆ. ಶುಭಮಸ್ತು. ಸಮಸ್ತ ಸನ್ಮಂಗಳಾನಿ ಭವಂತು.